ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಪಶು ಮಿತ್ರ. ವೀಕ್ಷಕರೇ, ಇವತ್ತೊಂದು ವಿಶೇಷವಾದ ತಳಿ ನೋಡ್ಕೊಳ್ಳಿ. ಇದು ಬೀಟಲ್ ತಳಿ ಅಂತ. ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ವೀಕ್ಷಕರೇ, ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ, ಮತ್ತು ಪಶು ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ನೀವೇನು ವಿಡಿಯೋ ನೋಡ್ತಿದ್ದೀರಲ್ವ, ಈ ವಿಡಿಯೋ ನಮಗೆ ವಾಟ್ಸಪ್ ಮುಖಾಂತರ ರಾಜಸ್ಥಾನದಿಂದ ಕಳಿಸಲಾಗಿದೆ. ಈ ವಿಡಿಯೋಲಿ ಕಾಣಿಸ್ತಿದೆಯಲ್ಲ ಓತ್ ಮರಿಗಳು, ಇವು ಬೀಟಲ್ ತಳಿ ಅಂತ, ಅಂದರೆ ಮೌಳಿ ತಳಿಯಲ್ಲಿ ಬರೋ ತಳಿ. ಇದು ಮೂಲತಃ ಪಂಜಾಬ್ನ ತಳಿ. ಇದು ವೀಕ್ಷಕರೇ, ಇದನ್ನು ಜಾಸ್ತಿ ಮಾಂಸದ ಪರ್ಪೋಸ್ಗಾಗಿ, ಅಂದರೆ ಮಟನ್ ಮಾಡ್ತಾರಲ್ಲ ಅದ್ರ ಪರ್ಪೋಸ್ಗಾಗಿ ಸಾಕ್ತಾರೆ. ಯಾಕಂದರೆ ಇದು ದೇಹದ ಆಕಾರದಲ್ಲಿ ತುಂಬ ದಪ್ಪ ಇರುತ್ತೆ ಮತ್ತು ಉದ್ದ ಬೀಸ ಇರ್ತದೆ. ಅದಕ್ಕೆ ಮಾಂಸದ ಪರ್ಪೋಸ್ಗಾಗಿ ಇದನ್ನು ಸಾಕ್ತಾರೆ. ಮತ್ತು ಹಾಲು ಕೂಡ ಜಾಸ್ತಿ ನೀಡುತ್ತೆ. ಈ ತಳಿ ಇದೇನಿದೆ, ಇದು ಹಾಲು ಕೂಡ ಜಾಸ್ತಿ ನೀಡುತ್ತೆ. ಯಾರಾದರೂ ಮಟನ್ ಪರ್ಪೋಸ್ಗಾಗಿ ಸಾಕಬೇಕು ಅಂದ್ಕೊಂಡಿದ್ರೆ ಈ ತಳಿ ಬೆಸ್ಟ್ ನೋಡಿ. ಈ ತಳಿನ ಆರಿಸ್ಕೊಳ್ಳಿ. ಇದು ನಿಮಗೇನಾದರೂ ಬೇಕಂತಂದರೆ ಅವ್ರ ನಂಬರ್ ಕಾಂಟ್ಯಾಕ್ಟಲ್ಲಿ ಕಾಣಿಸ್ತಿದೆಯಲ್ಲ ಮೇಲೆ ಡಿಸ್ಪ್ಲೇಯಲ್ಲಿ, ಈ ನಂಬರ್ಗೆ ಫೋನ್ ಮಾಡಿಬಿಟ್ಟು ಅವ್ರ ಹತ್ರ ಏನು ರೇಟ್ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನೀವು ತೊಗೋಬೋದು. ನಿಮಗೇನಾದರೂ ಬೇಕಿದ್ದರೆ ನಂಬರ್ನ ಫೋನ್ ಮಾಡಿ ಏನು ಮಾಹಿತಿ ಅಂತ ತಿಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅಮೌಂಟ್ಗಳನ್ನು ಹಾಕಕ್ಕೆ ಹೋಗ್ಬೇಡಿ. ಫೋನ್ಪೇ ಆಗಲಿ ಗೂಗಲ್ ಪೇ ಆಗಲಿ ಯಾವುದೇ ಫೋನಲ್ಲಿ ಅಮೌಂಟನ್ನು ಕಳ್ಸೋಕ್ಕೆ ಹೋಗ್ಬೇಡಿ. ನಿಮಗೆ ಬೇಕಂದರೆ 4-5 ಜನ ಸೇರ್ಕೊಂಡ್ಬಿಟ್ಟು ರಾಜಸ್ಥಾನಕ್ಕೆ ಹೋಗ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಅಲ್ಲಿ ಏನಿದೆ, ಯಾವ ರೀತಿ ಇದೆ, ಆಡುಗಳಾಗಲಿ ಮತ್ತು ಮೇಕೆಗಳಾಗಲಿ ಊಟ ಮರಿಗಳಾಗಲಿ ಏನಿದೆ ನೋಡಿಕೊಂಡು ಅಲ್ಲೇ ರೇಟ್ ಬಗೆಹರಿಸ್ಕೊಂಡು ಅಲ್ಲಿಂದಾನೇ ಒಂದು 5-10 ಆಗಲಿ 20 ಆಗಲಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ತೊಗೊಂಬನ್ನಿ. ಯಾಕಂದರೆ ನಾವು ಅಲ್ಲಿ ಹೋಗಿ ವಿಡಿಯೋ ಮಾಡಿರಲಿಲ್ಲ. ಯಾಕಂದರೆ ವಾಟ್ಸಪ್ ಮುಖಾಂತರ ಕಳಿಸಿರೋದು. ಇದು ಇಲ್ಲಿ ತೋರಿಸಿರೋದೊಂದು ಮತ್ತು ಅಲ್ಲಿ ಹಾಕಿರೋದು ಬೇರೆ ಆದರೆ ಮತ್ತು ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೂಡ ತೊಗೊತಾರೆ ಅವರು. ಅದಕ್ಕೆ ನೀವೇ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಸೇರಿಕೊಂಡು 4-5 ಮಂದಿ ಆಗಲಿ ಹೋಗ್ಬಿಟ್ಟು ಅಲ್ಲೇ ನಿಮ್ಗೆ ಯಾವ್ದು ಬೇಕು ಅದನ್ನು ತೊಗೊಂಡ್ಬಿಟ್ಟು ನೀವು ಗಾಡಿ ಬಗೆಹರಿಸ್ಕೊಂಡು ಅಲ್ಲಿಂದನೇ ಬರ್ಬೋದು. ನಿಮ್ಗೇನಾದರೂ ಅಷ್ಟೊಂದು ಡೌಟ್ ಇದ್ದರೆ ಅವ್ರ ಜೊತೆ ಮಾತಾಡ್ಕೊಳ್ಳಿ. ನಂಬರ್ ಕಾಂಟ್ಯಾಕ್ಟಲ್ಲಿದೆ ಮೇಲ್ಗಡೆ. ವೀಕ್ಷಕರೇ, ಉತ್ತಮ ತಳಿ ಅಂದರೆ ಇದು. ಯಾಕಂದರೆ ಹಾಲು ಕರೆಯೋದ್ರಲ್ಲಾಗಲಿ ತೂಕದಲ್ಲಾಗಲಿ ಉತ್ತಮ ತಳಿ ಇದು. ನೀವೇನಾದರೂ ಲಾಭಕ್ಕೋಸ್ಕರ ಸಾಕ್ತೀನಿ ಆಡು ಮರಿಗಳಂತಂದರೆ ಈ ಮರಿನ ಚಾಯ್ಸ್ ಮಾಡ್ಕೊಳ್ಳಿ. ಯಾಕಂದರೆ ದೇಹದ ಗಾತ್ರ ಹೆಂಗಿರುತ್ತಂದರೆ ಉದ್ದವಾದ ಕಿವಿ ಇರುತ್ತೆ. ನೋಡ್ಕೊಳ್ಳಿ, ಇಲ್ಲಿ ಉದ್ದವಾದ ಕಿವಿ ಇದೆ ಮತ್ತು ಚಪ್ಪಟೆ ಆಗಿರ್ತದೆ. ಚಪ್ಪಟೆ ಆಕಾರದಲ್ಲಿ ಮತ್ತು ಇಳಿ ಬರುತ್ತಿದ್ರಿ ಕೆಳಗಡೆ. ನೀವೇನಾದರೂ ಮೋಸ ಹೋಗಬೇಡಿ. ಈ ರೀತಿ ಇದ್ದರೆ ಮಾತ್ರ ತೊಗೊಳ್ಳಿ ಬೀಟಲ್ ತಳಿಗಳಿವು. ಸರ್, ಅದೆಲ್ಲ ಓಕೆ, ನೀವು ಹೇಳ್ತಿದ್ದೀರಾ ಅಲ್ಲಿಗೆ ಹೋಗಿ ತೊಗೊಂಬರ್ರಿ ಅಂತ. ಅವ್ರ ಅಡ್ರೆಸ್ ನಮಗೆ ಗೊತ್ತಾಗಬೇಕಲ್ಲ ಅಂತ ನಿಮಗೇನಾದರೂ ಡೌಟ್ ಇದ್ದರೆ ವೀಕ್ಷಕರೇ, ಅವ್ರ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಅವ್ರ ಅಡ್ರೆಸ್ನ ಮೆನ್ಷನ್ ಮಾಡಿದ್ದೀನಿ. ಒಂದ್ಸಲ ಹೋಗಿ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹೋಗಿಬಿಟ್ಟು ನೋಡ್ಕೊಳ್ಳಿ. ನೀವೇನಾದರೂ ತೊಗೋಬೇಕಂತಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಡಿಸ್ಪ್ಲೇ ನಂಬರ್ ಬರ್ತಿದ್ದಿಲ್ಲ, ಇದನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಇಷ್ಟ ಆದರೆ ಮಾತ್ರ ತೊಗೊಳ್ಳಿ. ಯಾವುದೇ ಪರ್ಪೋಸ್ ಇಲ್ಲ, ಯಾವುದೇ ಫೋರ್ಸ್ ಇಲ್ಲ. ನಿಮಗೆ ಇಷ್ಟ ಇದ್ದರೆ ಮಾತ್ರ ತೊಗೊಳ್ಳಿ. ಯಾವುದೇ ಫೋನ್ಪೇ ಅಮೌಂಟ್ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿಗೆ ಹೋಗ್ಬಿಟ್ಟೆ ತೊಗೊಂಬನ್ನಿ. ಯಾಕಂದರೆ ಇಲ್ಲಿ ತೋರಿಸಿದ್ದೊಂದು ಅಲ್ಲಿ ಹಾಕಿದ್ದೊಂದು ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಏನೇ ಇದ್ರೂ ಪರಿಶೀಲಿಸಿ ತೊಗೊಳ್ಳಿ. ಯಾಕಂದರೆ ಇವಾಗ ಈ ಕಾಲದಲ್ಲಿ ಯಾರನ್ನೂ ನಂಬೋಕ್ಕಾಗಲ್ಲ. ಈ ರೀತಿ ನೋಡ್ಕೊಳ್ಳಿ, ಗೋಟಿದು ಅಂದರೆ ಗಂಡು ಕಟ್ಟಾಕಿದ್ದಾರೆ. ಇದನ್ನು ಉದ್ದ ಬೀಸ ನೋಡ್ಕೊಳ್ಳಿ ಯಾವ ರೀತಿ ಇದೆ. ಈ ರೀತಿ ತಳಿ ಬರ್ತದೆ ಇದು. ಯಾಕಂದರೆ ಸಾಕಿದ್ರೂ ಮಾಂಸದ ನಿಮ್ಗೆ ಮಾರಬೇಕಂತಂದರೆ ಲೈವ್ ವೇಟಲ್ಲಿ ಕೊಟ್ಟರೆ ನಿಮಗೆ ಇದು ದೊಡ್ಡ ಲಾಭ ಬರುತ್ತೆ. ಸಣ್ಣ ಮರಿಗಳನ್ನ ತೊಗೊಂಬಂದರೆ ಇನ್ನೂ ಉತ್ತಮ. ಯಾಕಂದರೆ ದೊಡ್ಡ ತಂದರೆ ಮತ್ತು ಅದು ದೊಡ್ಡದಾಗೋ ಸಾಧ್ಯತೆ ಕಡಿಮೆ. ಅದರಿಂದ ಮರಿಗಳನ್ನು ಮಾತ್ರ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡ್ಕೊಳ್ಳಿ, ಇದು ಪಂಜಾಬ್ ತಳಿ. ಇದು ಮೇನ್ ಬ್ರಿಟಲ್ ಪಂಜಾಬ್ ತಳಿ. ಇದು ಓತ್ ಮರಿ ಕೂಡ ಇದೆ, ಇಲ್ಲಿ ಕಟ್ಟಾಕಿದ್ದಾರೆ ಇವನ್ನ. ಇವೆಲ್ಲ ಹೆಣ್ಣು ಮರಿಗಳು ಅಂದರೆ ಆಡು ಮರಿಗಳಿವು. ವೀಕ್ಷಕರೇ, 2-3 ತಿಂಗಳಲ್ಲಿ ಲಾಭ ಬೇಕು ನಿಮ್ಗಂತಂದರೆ ಈ ಥರದ ಚಾಯ್ಸ್ ಮಾಡ್ಕೊಳ್ಳಿ. ಇವ್ರ ಹತ್ರ ಸಣ್ಣ ಮರಿಗಳು ಕೂಡ ಸಿಗುತ್ತೆ. ಒಂದ್ಸಲ ಹೋಗ್ಬಿಟ್ಟು ತೊಗೊಳೋಗಾದ್ರೆ ತೊಗೊಳ್ಳಿ, ಇಲ್ಲಾಂದರೆ ಇಲ್ಲಿಂದ ನೋಡಿಕೊಂಡೆ ಖುಷಿ ಪಡಿ. ಯಾಕಂದರೆ ಯಾವುದೇ ಫೋರ್ಸ್ ಇಲ್ಲ ನಿಮಗೆ ತೊಗೊಳ್ಳೇಬೇಕಂತ ಹೇಳ್ಬಿಟ್ಟು. ವೀಕ್ಷಕರೇ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ, ಮತ್ತು ಪಶು ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.